ಜನವರಿ 5, 2026ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ಜರುಗುತ್ತಿರುವಂತದ್ದು. ಈ ಮಹಾರಥೋತ್ಸವ ದಿನದಂದು ಸುಮಾರು 8 ಲಕ್ಷಕ್ಕೂ ಹೆಚ್ಚು ಭಕ್ತರು ಏನಂತಂದ್ರೆ ಈ ಜಾತ್ರೆಯ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಬರ್ತಾರೆ. ಸೊ ಅವರಿಗಾಗಿ ಏನಂತಂದ್ರೆ ಈಗಾಗಲೇ ಮಹಾಪ್ರಸಾದಕ್ಕಾಗಿ ವಿಶೇಷ ತಿನಿಸುಗಳನ್ನ ತಯಾರು ಮಾಡ್ತಿರುವಂತದ್ದು. ಅದೇ ರೀತಿ ಸಿಂಧನೂರಿನ ಗೆಳೆಯರ ಬಳಗ ಈ ವರ್ಷ ಮೈಸೂರು ಪಾಕ್ ಅನ್ನು ತಯಾರು ಮಾಡ್ತಿದ್ದೆ. ಸುಮಾರು 8 ರಿಂದ 10 ಲಕ್ಷ ಮೈಸೂರು ಪಾಕ್ ಪೀಸ್ಗಳನ್ನು ಇವತ್ತು ಏನು ಮಹಾಪ್ರಸಾದಕ್ಕೆ ಅರ್ಪಿಸಿರುವಂತದ್ದು. ಈ ಒಂದು ಕಾರ್ಯದಲ್ಲಿ ಏನಂದ್ರೆ ಎಲ್ಲ ಸುಮಾರು 200 ಬಾಣಸಿಗರು ಬಂದು ಈ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಿರುವಂತದ್ದು. ಅದೇ ರೀತಿಯಾಗಿ ಈ ಬಾಣಸಿಗರಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿರುವಂತದ್ದು. ಅವ್ರೀಗ ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನ ಈ ಜಾತ್ರೆ ವಿಶೇಷ ಬಗ್ಗೆ, ಈ ಜಾತ್ರೆ ಬಗ್ಗೆ ಮತ್ತು ಈ ಒಂದು ಮಹಾಪ್ರಸಾದದ ಬಗ್ಗೆ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿರಿ ನೀವು? ಸರ್, ನಾವು ಮಾನ್ವಿಯಿಂದ ಬಂದಿದ್ವಿ. ಅಖಿಲ ಭಾರತ ವೀರಶೈವ ಮಹಿಳಾ ಘಟಕದಿಂದ ಬಂದಿದ್ದೀವಿ. ತಾಲೂಕದ ಮೈಸೂರು ಪಾಕ್ ಮಾಡ್ಕೊಂಡು ಸಿಂಧೂರಿಂದ ಬಂದಿದ್ದೀವಿ. ಸಿಂಧೂರು ಬಳಗ ನಮಗೂ ಪರಿಚಯ, ಹಂಗಾಗಿ ಅವ್ರ ಜೊತೆಗೂ ನಾವು ಬಂದು ಸೇವೆ ಮಾಡ್ತಾ ಇದೀವಿ. ಸತತವಾಗಿ ನಾವು 12 ವರ್ಷದಿಂದ ಬರ್ತಾ ಇದೀವಿ, ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ. ಖುಷಿ ಆಗುತ್ತೆ. ನಮ್ಮ ಮಾನ್ವಿ ಕಡೆಯಿಂದನೂ 60 ಪ್ಯಾಕೆಟ್ ಅಕ್ಕಿ ಮತ್ತೆ ರೊಟ್ಟಿ ಎಲ್ಲ ಬಂದಿದ್ದಾವೆ. ಮೊನ್ನೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ಯಾರ. ಸಂತೋಷ ಆಗ್ತದೆ ಅಷ್ಟೇ. ಮೇಡಮ್, ಇದು ಜಾತ್ರೆ ಬಗ್ಗೆ ನೀವು ಜಾತ್ರೆನ ನೋಡಿರಿ. ಈ ಜಾತ್ರೆ ಬಗ್ಗೆ, ಈ ಮಠದ ಬಗ್ಗೆ ಮತ್ತೆ ಇಲ್ಲಿರುವಂತ ಅಜ್ಜರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ? ಅಂದ್ರೆ ಈ ಸೇವೆಯಲ್ಲಿ ತೊಡಗ್ತಾ ಇದ್ರಿ 12 ವರ್ಷ. ಸೊ 12 ವರ್ಷದಲ್ಲಿ ನೀವ್ ಏನ್ ಕಂಡ್ಕೊಂಡಿರಿ ಅಂತ? ಇಲ್ಲಿ ಬಹಳ ಪುಣ್ಯದ ಕೆಲಸನೇ. ಇದೇನ್ ಪುಣ್ಯದ ಕೆಲಸ, ಯಾಕಂದ್ರೆ ಇಲ್ಲಿ ಏನು ಮಾಡ್ತಿದ್ರೆ ಎಲ್ಲ ಭಕ್ತರು ಯಾರಿಗೂ ಏನು ಫೋರ್ಸ್ ಆಗಿ ಯಾರು ಬರೋದಿಲ್ಲ. ಅವರು ಸ್ವಇಚ್ಛೆಯಾಗಿ ಬರ್ತಾರ. ಅಜ್ಜರು ಯಾರು ಕರೆಯಂಗಿಲ್ಲ. ಅವ್ರ ಸ್ವಇಚ್ಛೆ ಬರೋ ಶಕ್ತಿ ದೇವ್ರ ಆಶೀರ್ವಾದ ನಮ್ಗಿದೆ. ನಾವು ಬರ್ತಾ ಹೋಗ್ತಾ ಇರ್ತೀವಿ ಅಷ್ಟೇ. ಮಾಡ್ತೀವಿ. ಈ ಪ್ರಸಾದ ಸೇವೆಯಲ್ಲಿ ಪ್ರತಿ 12 ವರ್ಷದಿಂದ ನೀವು ಕೆಲಸ ಮಾಡಿ ಇದ್ದೀವಿ. ಏನ್ ಅನ್ಸುತ್ತೆ ಮೇಡಮ್, ಈ ಮಹಾಪ್ರಸಾದ ಬರುವಂತ ಭಕ್ತರಿಗೆ ಸೇವೆ ಮಾಡಿದ್ರೆ? ಬಹಳ ಸಂತೋಷ ಆಗ್ತದ ಅಷ್ಟೇ. ಸಂತೋಷ ಆಗ್ತದ. ಈಗ ನೀವು ಕೂಡ ಈ ವರ್ಷ ಬಂದಿರಾ? ಏನ್ ನೀವು ಕೂಡ ಜೊತೆ? ಇದು ಫಸ್ಟ್ ಇಯರ್ ನಮ್ದು. ನಾವ್ ಇಲ್ಲೇ ಸ್ಟೇ ಮಾಡ್ತೇವೆ. ಫಸ್ಟ್ ಇಯರ್ ಆಗಿ ಬಂದಿದೀವಿ. ಸೊ ಇದು ಫಸ್ಟ್ ಇಯರ್ ನಮ್ದು. ಸೊ ಈ ಇಯರ್ ಅಲ್ಲಿ ನಮ್ದು ಜಾತ್ರೆ ಇರೋದ್ರಿಂದ ನಮ್ಮಿಂದ ಅಳಿಲ್ ಸೇವೆ ಒಂದು ಅಷ್ಟೇ. ನೀವ್ ಎಲ್ಲಿಂದ ಬಂದಿರೋದು? ನಮ್ದು ರಾಯಚೂರು ಡಿಸ್ಟಿಕ್, ಲಿಂಗಸೂರು ತಾಲೂಕು, ಮುದಗಲ್ ಹತ್ರ. ಇದೇ ವರ್ಷನ ಬಂದಿರೋದು? ಇಲ್ಲಿ ಸ್ಟೇ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ? ನೀವು ನೋಡಿದ್ರೆ ಮೊದಲು ಯಾವ ತರ ಜಾತ್ರೆ? ಇಲ್ಲ ಸರ್, ಇದೇ ಫಸ್ಟ್ ಇಯರ್ ನಮ್ದು. ಸೊ ಎಲ್ಲಾನು ನ್ಯೂ ಎಕ್ಸ್ಪೀರಿಯನ್ಸ್ ಇದೆ. ಖುಷಿ ಇದೆ. ಸೇವೆ ಮಾಡೋದು ಕೂಡ ಖುಷಿ ಇದೆ. ನಿನ್ನೆ ಎಲ್ಲ ತರಕಾರಿ ಸೇವೆ ಎಲ್ಲ ಮಾಡ್ಕೊಂಡ್ವಿ, ಕಟ್ ಮಾಡೋದೆಲ್ಲ. ಸೊ ಇವತ್ತು ಈಗ ಮೈಸೂರು ಖುಷಿ ಅನ್ಸುತ್ತೆ ಜಾತ್ರೆ ನೋಡಿದ್ರೆ. ತುಂಬಾ ಅಜ್ಜವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಜ್ಜವ್ರನ್ನ ನೋಡಿದ್ರೇನೆ ನಮಗೊಂದು ಸಮಾಧಾನ, ಖುಷಿ ಆಗುತ್ತೆ. ನಮ್ಮ ಹತ್ರ ಒಂದು ಏನೋ ಡಿವೈನ್ ವೈಬ್ ಬರುತ್ತೆ. ಸೊ ಖುಷಿ ಇದೆ ಸರ್. ತುಂಬಾ ಸರ್. ಸೊ ಏನು ಅಂತಂದ್ರೆ ಈ ಒಂದು ಬಾಣಸಿಗ ಏನ್ ಕೆಲಸದಲ್ಲಿ ತೊಡಗಿರುವಂತಹ ಮತ್ತು ಸೇವೆಗಾಗಿ ಬಂದಿರುವಂತಹ ಮಹಿಳೆಯರು ಕೂಡ ಈ ಜಾತ್ರೆ ಬಗ್ಗೆ ಮತ್ತೆ ಅಜ್ಜನ ಬಗ್ಗೆ ಒಂದು ವಿಶೇಷ ಮಾತುಗಳನ್ನು ಆಡ್ತಿರುವಂತದ್ದು. ಅದೇ ರೀತಿ ಈ ಪ್ರಸಾದದ ಕಾರ್ಯದಲ್ಲಿ ಕೂಡ ತೊಡಗಿರುವಂತದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ರಾಜು BR, ನ್ಯೂಸ್ ಫಸ್ಟ್, ಕೊಪ್ಪಳ.